ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಮಂಡೇ ಏನೇನಾಗಿತ್ತು, ಹೇಗಿತ್ತು ನಮ್ದು ಇಂಟೆನ್ಷನ್, ಏನು ಫುಲ್ಫಿಲ್ ಆಯಿತು, ಏನೇನು ಫುಲ್ಫಿಲ್ ಆಗಿಲ್ಲ ಅಂತ ನೋಡೋಣ. ಸೊ ನೀವು ನೋಡೋದಾದ್ರೆ ಫ್ರೈಡೇ ಫುಲ್ ರೇಂಜಿಂಗ್ ಮಾರ್ಕೆಟ್ ಇತ್ತು. ನಮ್ದು ಎಕ್ಸ್ಪೆಕ್ಟೇಷನ್ ಮಂಡೇಗೆ ಬಯಾಸ್ ಬುಲಿಶ್ ಇತ್ತು. ಸೊ ಈಗ ಏನಾಗಿದೆ ಅಂದರೆ ರಾತ್ರಿ ಓವರ್ ನೈಟ್ ಒಂದು ಡ್ರಾಪ್ ಬಂತು. ಅಂದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಮಂಡೇ ಏನಾಯಿತು, ಒಂದು ಡ್ರಾಪ್ ಬಂತು. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು, ಆಸ್ ಆಫ್ ನೌ ಬರೀ ಬುಲಿಶ್ ಇತ್ತು. ಬುಲಿಶ್ ಏನಕ್ಕೆ ಅಂತಂದರೆ ನಮಗೆ ಡೈಲಿ ಲಿಮಿಟ್, ಡೈಲಿ ಡಿಮ್ಯಾಂಡಿಂದ ಮೇಲ್ ಹೋಗಿದೆ. ಸೊ ಅದರಿಂದ ಕೆಳಗಡೆ ಹೋಗಲ್ಲ ಅಂತ ಒಂದು ಕಾನ್ಫಿಡೆನ್ಸ್, ಅಂದರೆ ಡೈಲಿ ಡಿಮ್ಯಾಂಡ್ ಅಷ್ಟು ಸಪೋರ್ಟ್ ಮಾಡುತ್ತೆ ಅಂತ. ಸೊ ಈಗೇನಾಯಿತು, ಅದು ವ್ಯಾಲಿಡ್ ಆಯಿತು. ಪ್ಲಸ್ ಹಾಗೆ ನಡೀತಾ ಇದೆ. ಇನ್ನು ನಾವು ಫಸ್ಟ್ ಆಫ್ ಆಲ್ ರೇಂಜಲ್ಲಿ ಇದ್ದೀವಿ, ಇನ್ನೂ ಒಂದು ರೇಂಜಲ್ಲಿ ಸಿಗಾಕೊಂಡಿದ್ದೀವಿ. ಸೊ ಇಲ್ಲಿ ನೋಡೋದಾದ್ರೆ ನಮಗೆ ನನ್ನ ಸ್ಟ್ರಾಟಜಿ ಪ್ರಕಾರ ಇದು ನಮ್ದು ಒಂದು ಪ್ರೊಟೆಕ್ಟೆಡ್ ಲೋ, ಅಂದ್ರೆ ಇಲ್ಲಿಂದ ಬೈಸ್ ನೋಡ್ಬೋದು ಅಂತ ಇತ್ತು. ಅಟ್ಲೀಸ್ಟ್ 1:2 ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಇಲ್ಲೇನಾಯ್ತು ಅಂತ ಹೇಳೋಣ. ಇಲ್ಲಿ ನೋಡೋದಾದ್ರೆ ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ನಮಗೆ ಕನ್ಫರ್ಮೇಶನ್ ಸಿಕ್ತು. 5 ಮಿನಿಟ್ಸ್ ಆಗಿರ್ಲಿ 1 ಮಿನಿಟಲ್ಲಿ ಆಗಿರ್ಲಿ ನಮ್ಗೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ತು. ಇಲ್ಲಿ ಎಂಟ್ರಿ ಕೊಟ್ಟು, ಇಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಒಂದು ಒಳ್ಳೆ ರ್ಯಾಲಿ ಬಂತು. ನಾವು ಇಲ್ಲಿ ಬ್ರೇಕ್ ಇವನ್ ಮಾಡಿದ್ವಿ. ಇದು ಬ್ರೇಕ್ ಇವನ್ ಪಾಯಿಂಟ್ ಏನಕ್ಕೆ ಅಂತಂದ್ರೆ ನೆಕ್ಸ್ಟ್ ಸಪ್ಲೈ ಇಲ್ಲಿದೆ, ಅಂದ್ರೆ ಇದೊಂಥರ ರೆಸಿಸ್ಟೆನ್ಸ್ ತರ ವರ್ಕ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಸಪ್ಲೈ ಇದೆ, ಇದು ಹೋಗ್ಬೇಕಾಗಿತ್ತು. ಯಾವಾಗ ಈ ಇಂಬ್ಯಾಲೆನ್ಸ್ ನ ಫುಲ್ಫಿಲ್ ಮಾಡಲಿಲ್ಲ, ಸೊ ಏನೋ ಮಕ್ಕರ್ ನಡೀತಾ ಇದೆ ಇಲ್ಲಿ ಅಂತ ಗೊತ್ತಾಗ್ತಿತ್ತು. ಸೊ ಆದಷ್ಟು ಬೇಗ ಬ್ರೇಕ್ ಇವನ್ ಮಾಡಿದ್ವಿ. ಬ್ರೇಕ್ ಇವನ್ ಇನ್ ದ ಸೆನ್ಸ್ ಎಲ್ಲಿ ಎಂಟ್ರಿ ಪ್ರೈಸ್ ತಗೊಂಡಿದ್ದು ಅದು ಎಂಟ್ರಿ ಕೆಳಗಡೆ ಒಂಚೂರು ಇಟ್ಕೊಂಡು ಬ್ರೇಕ್ ಇವನ್ ಅಂತ ಅಂತೀವಿ. ಸೊ ಬ್ರೇಕ್ ಇವನ್ ಆಯ್ತು. ಬ್ರೇಕ್ ಇವನ್ ಆಗಿದ ತಕ್ಷಣ ಪ್ರೈಸ್ ಬಂದು ಹಿಟ್ ಆಯ್ತು. ಸೊ ಇಲ್ಲಿ ಒಂದ್ ಏನಂತಂದ್ರೆ ನಮ್ದು ಇದು ಆಕ್ಚುಲಿ ಟಿಪಿ ಹಿಟ್ ಆಗೋದು. ನಮ್ ಸ್ಟಾಪ್ ಲಾಸ್ ಯಾವಾಗ ಈ ಪ್ರೊಟೆಕ್ಟೆಡ್ ಲೋ ಕೆಳಗಡೆನೆ ಇರೋದು, ನಮ್ಗೆ ಲಾಸ್ ಆಗ್ತಿರಲ್ಲ, ಲಾಭ ಆಗೋದು. ಬಟ್ ನಾವು ಲಾಂಗ್ ಟರ್ಮ್ ಅಲ್ಲಿ ನೋಡೋದ್ರಿಂದ ಬ್ರೇಕ್ ಇವನ್ ಯಾವತ್ತಿದ್ರು ಒಳ್ಳೇದು. ಬ್ರೇಕ್ ಇವನ್ ಆಗ್ತಾ ಇದೆ, ನಿಮ್ಗೆ ಇನ್ನೊಂದು ಟ್ರೇಡ್ ತಗೊಳ್ಳೋ ಒಂದು ಅಡ್ವಾಂಟೇಜ್ ಇರುತ್ತೆ. ಅದೇ ಈ ಬ್ರೇಕ್ ಇವನ್ ಜಾಗದಲ್ಲಿ ನಮ್ಗೆ ಒಂದು ಲಾಸ್ ಆದ್ರೆ ನೆಕ್ಸ್ಟ್ ಟ್ರೇಡ್ ತೊಗೊಳಕ್ಕೆ ನಮಗೆ ಕಾನ್ಫಿಡೆನ್ಸ್ ಬರಲ್ಲ. ಸೊ ಆಗಿದ್ರಿಂದ ಇದು ಬ್ರೇಕ್ ಇವನ್ ಅಂತ ಅಕ್ಸೆಪ್ಟ್ ಮಾಡಿದ್ವಿ. ಬಟ್ ನಮ್ ಡೈರೆಕ್ಷನ್ ಹೋಯ್ತು, ನಮ್ಗೆ ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಕೊಡುತ್ತೆ. ನೆಕ್ಸ್ಟ್ ಟ್ರೇಡ್ ತೊಗೊಳ್ತೇವೆ, ಇಲ್ಲ ನಾವು ಪರ್ಫೆಕ್ಟ್ ಆಗಿ ತಗೊಂಡ್ವಿ ಅಂತ. ಇಟ್ಸ್ ಓಕೆ, ಬ್ರೇಕ್ ಇವನ್ ತಗೊಳ್ಳೋದ್ರಲ್ಲಿ ಲಾಸ್ಗಿಂತ ಫಾರ್ ಬೆಟರ್. ಸೊ ಓಕೆನಾ, ಇದು ಲಂಡನ್ ಸೆಷನ್ ಅಲ್ಲಿ ತಗೊಂಡಿದ್ದು. ಆಮೇಲೆ ನೆಕ್ಸ್ಟ್ ಏನಾಯ್ತು, ನಮ್ದು ಸ್ಟ್ರಕ್ಚರ್ ಪ್ರಕಾರ ಇಲ್ಲಿ ಲಂಡನ್ ಅಲ್ಲಿ ಎಲ್ಲ ಗೇಮ್ ಪ್ಲೇ ಮಾಡುತ್ತೆ, ಲಿಕ್ವಿಡಿಟಿ ತಗೊಳತ್ತೆ, ಅದು ತಗೊಳ್ಳೋದು ಇದು ತಗೊಳುತ್ತೆ, ಆ ಥರ ಎಲ್ಲ ಆಗ್ತಾ ಇತ್ತು. ನೆಕ್ಸ್ಟ್ ನಮಗೆ ಪ್ರೊಟೆಕ್ಟೆಡ್ ಲೋ ಇಲ್ಲಿತ್ತು. ಈ ಪ್ರೊಟೆಕ್ಟೆಡ್ ಲೋ ಬಂದಾಗ ನಮಗೆ ಇದು ಆಲ್ಮೋಸ್ಟ್ ಲೈಕ್ 735, ಅಂದ್ರೆ ನ್ಯೂಯಾರ್ಕ್ ಸೆಷನ್ ಓಪನ್ ಆಗಿತ್ತು. ನ್ಯೂಯಾರ್ಕ್ ಸೆಷನ್ ಓಪನ್ ಆದಾಗ ಈ ಪ್ರೊಟೆಕ್ಟೆಡ್ ಲೋ ಬಂದ್ರೆ ನಮಗೆ ಕಾನ್ಫಿಡೆನ್ಸ್ ಇದೆ. ನಿಮ್ಗೀಗ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡ್ಕೊಂಡ್ರೆ ಲೋ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಇದು ಓಕೆ ಸೆಟಪ್, ಅಂದ್ರೆ ಬಿ ಸೆಟಪ್ ಅಂತ ಅನ್ಕೊಳ್ಳಿ. ಬಟ್ ಇದು A+ ಸೆಟಪ್ ಇತ್ತು. ಈ A+ ಸೆಟಪ್ ನಮಗೆ ಬಂದಿದ್ದು 735, ಆಲ್ಮೋಸ್ಟ್ 735 ಹಂಗೆ. 735 ಹಂಗೆ ಇಲ್ಲಿ ನೋಡಿದ್ರೆ ನಮಗೆ ಕರೆಕ್ಟ್ ಆಗಿ ಬುಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಅದಾದ ತಕ್ಷಣ ಎಂಟ್ರಿ ಹಾಕಿದೆ. ಆ ಎಂಟ್ರಿ ಹಾಕಿದ ತಕ್ಷಣ ನಮ್ಗೆ ಅಲ್ಲಿಂದ 1:2 ಬಂದಿದೆ. ಸೊ ಇಷ್ಟೇ ಬೇಕಾಗಿರೋದು ನೋಡಿ. ಈಗ ಬುಲಿಶ್ ಎನ್ಗಲ್ಫಿಂಗ್ 1 ಮಿನಿಟ್ ಅಲ್ಲಿ ಸ್ವಲ್ಪ ಸ್ಕ್ಯಾಮ್ ಮಾಡುತ್ತೆ, ಬಟ್ ತಗೋಬಹುದು. ಏನಾಗುತ್ತೆ ಅಂದ್ರೆ ಬುಲಿಶ್ ಎನ್ಗಲ್ಫಿಂಗ್ ಅಲ್ಲಿ ನೀವು ಕ್ಯಾಂಡಲ್ ಎಂಟ್ರಿ ತಗೊಂಡ್ರೆ, ಇಲ್ಲಿ ನೋಡಿ ಇಲ್ಲೂ ಆಗಿದೆ, ಇಲ್ಲೆಲ್ಲ ಆಗಿದೆ. 1 ಮಿನಿಟ್ ಗಿಂತ 5 ಮಿನಿಟ್ಸ್ ಅಲ್ಲಿ ತಗೊಂಡ್ರೆ ಕನ್ಫರ್ಮೇಶನ್ ನಿಮಗೆ ಫಾರ್ ಬೆಟರ್. ಯಾಕೆಂದ್ರೆ ಹೈಯರ್ ಟೈಮ್ ಫ್ರೇಮ್, ಹೈಯರ್ ದ ರಿಸಲ್ಟ್, ಆ ತರ. ಸೊ ಈ ಎಂಟ್ರಿ ತಗೊಂಡ್ರೆ ನೀಟಾಗಿ ಹೋಗಿ ಟಿಪಿಟ್ ಆಯ್ತು. ನೀವು ಇನ್ನ ಟ್ರೇಡ್ ನ ಹೋಲ್ಡ್ ಮಾಡೋದಾದ್ರೆ, ಹೋಲ್ಡ್ ಮಾಡಿದಿದ್ರೆ ಇಲ್ಲಿ ನೋಡಿ ಎಲ್ಲಿ ತನಕ ಹೋಗಿದೆ. ಸೊ ಓಕೆನಾ, ಈ ತರ ನಿಮಗ್ ಸಿಗತ್ತೆ, ಬಟ್ ಈ ತರನು ಆಗ್ಬೋದು. ಅದನ್ನ ತಲೆ ಇಟ್ಕೊಂಡಿರ್ಬೇಕು. ಸೊ 1:2 ಗ್ರಾಜುಯಲಿ 1:2 ಇಟ್ಕೊಬೇಕು. ಸೊ ನೀವ್ ಏನಾದ್ರು ಕ್ಯಾಪಿಟಲ್ ಜಾಸ್ತಿ ಇದೆ ಅಂತಂದ್ರೆ 1:2 ಆದ ತಕ್ಷಣ ನೀವು ಒಂದು 90% ಅಥವಾ 80%, 75% ಆಫ್ ಯುವರ್ ಕ್ಯಾಪಿಟಲ್ ನ ನೀವು ತಗೊಂಡ್ಬಿಟ್ರೆ, ನೆಕ್ಸ್ಟ್ ಇನ್ನೇನ್ 25% ಇದೆ ಅದನ್ನ ಈ ತರ ರನ್ ಆಗಕ್ ಬಿಡ್ಬೋದು. ಬಟ್ ನಾನು ಮಾಡಲ್ಲ ಆತರ. 1:2 ಸದ್ಯಕ್ಕೆ ನಾವು ಕ್ಯಾಪಿಟಲ್ ಬಿಲ್ಡ್ ಮಾಡ್ತಿರೋದ್ರಿಂದ 1:2 ಸಾಕು ನನಗೆ ಅಂತ ನಾನು ಮಾಡ್ತಿರ್ತೀನಿ. ಸೊ ಇವತ್ತಿನ ಪ್ಲಾನ್ ಏನು, ಈಗ ಲಂಡನ್ ಸೆಷನ್ ಆಗಿರ್ಲಿ ಅಥವಾ ಇವತ್ತಿನ ನ್ಯೂಯಾರ್ಕ್ ಸೆಷನ್ಗೆ ಈ ಹೈಸ್ ಏನಿದೆ, ಪ್ರೈಸ್ ಹೇಳ್ತೀನಿ. ಈ ಹೈಸ್ ಏನಿದೆ 5220, ಈ ಹೈನ ಬ್ರೇಕ್ ಮಾಡೋದು. ಸೊ ಇಲ್ಲೇನ ಮಾರ್ಕೆಟ್ ಇಲ್ಲಿಗೆ ಬಂದ್ರೆ ಆಲ್ಮೋಸ್ಟ್ ಲೈಕ್ 5136, 5138 ಇಂದ 20 ಈ 15 ಮಿನಿಟ್ಸ್ ಡಿಮ್ಯಾಂಡಿಗೆ ಬಂದ್ರೆ ಇಲ್ಲಿ ವಿತ್ ಕನ್ಫರ್ಮೇಶನ್ ನಾವು ಬೈಸ್ ನೋಡ್ಬೋದು. ಈಗ ಇನ್ನೂ 10:45 AM ಈ ವಿಡಿಯೋ ಆಲ್ಮೋಸ್ಟ್ ಲೈಕ್ 12:30 ಹಂಗೆ ಅಪ್ಲೋಡ್ ಆಗುತ್ತೋ ಅಥವಾ ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ. ಆ ಅಪ್ಲೋಡ್ ಆದ್ಮೇಲೆ ಇನ್ನ ಈ ಝೋನ್ ಅಲ್ಲಿ ಇದ್ದು ಡೈರೆಕ್ಟ್ ಎಂಟ್ರಿ ತಗೊಂಬಿಡಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಮಾರ್ಕೆಟ್ ರೇಂಜಿಂಗ್ ಅಲ್ಲಿ ಇದೆ. ಟ್ರೆಂಡಿಂಗ್ ಆಗಿದ್ರೆ ನಾವು ಒಂದು ಕನ್ಫರ್ಮೇಶನ್ ಅಥವಾ ಡೈರೆಕ್ಟ್ ಟ್ಯಾಪ್ ಆದ ತಕ್ಷಣ ಇದು ಬುಲಿಶ್ ಅಲ್ಲಿ ಇದೆ, ಬೈ ತಗೋಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಈ ರೇಂಜಿಂಗ್ ಮಾರ್ಕೆಟ್ ಇರೋದ್ರಿಂದ ನಾನು ಇಲ್ಲಿ ಕೊಟ್ಟಿದ್ದೀನಿ ತಕ್ಷಣ ಇಲ್ಲಿಂದನೇ ಬಂದು ಹೋಗುತ್ತೆ ಅಂತಲ್ಲ, ಇಲ್ಲಿಗೆ ಬಂದು ಕನ್ಫರ್ಮೇಶನ್ ಮಾಡ್ಕೊಬೇಕು. ಪ್ರೈಸ್ ಹೇಗ್ ಬರ್ತಿದೆ, ಪ್ರೈಸ್ ಹೇಗ್ ಬಂದು ಅಲ್ಲಿ ಹೇಗೆ ರಿಯಾಕ್ಟ್ ಆಗ್ತಾ ಇದೆ, ಅದು ಇಂಪಾರ್ಟೆಂಟ್. ಅದಿಲ್ದಲೆ ಈಗ ನೋಡಿ, ಇದು 15 ಮಿನಿಟ್ಸ್ ಡಿಮ್ಯಾಂಡ್, ನಮ್ದು 1 ಅವರ್ ಡಿಮ್ಯಾಂಡ್ ಕೂಡ ಇದೆ ಇಲ್ಲಿ ಕೆಳಗಡೆ. ಇದು ಬಾಟಮ್ ಯಾವ್ದೇ ಇರಲಿ, ಯಾವ್ದು A+ ಅಂದ ತಕ್ಷಣ ನಿಮ್ದು ಹೋಲ್ ಕ್ಯಾಪಿಟಲ್ ನ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದಲ್ಲ.
ಅಲ್ಲಿಗೆ ಬಂದಾಗ ಹೇಗೆ ರಿಯಾಕ್ಟ್ ಆಗುತ್ತೆ, ಆ ರಿಯಾಕ್ಟ್ ಆಗಿದಾಗ ನಿಮ್ಗೆ ಅದು ರಿಸ್ಕ್ ರಿವಾರ್ಡ್ ನಿಮ್ಗೆ ವರ್ಕ್ ಆಗ್ತಿದ್ಯಾ ಅನ್ನೋದ್ರ ಮೇಲೆ ನಿಮ್ದು ಟ್ರೇಡ್ ಸೆಲೆಕ್ಷನ್ ಅಂತ ಇಂಪ್ರೂವ್ ಆಗುತ್ತೆ. ಸೊ ಇಲ್ಲಿ ಸಿಗ್ತಾ ಇದೆ ಇಲ್ಲೊಂದು ಎಂಟ್ರಿ, ಇಲ್ಲಿ ಸಿಗ್ತಾ ಇದೆ ಇಲ್ಲೊಂದು, ಆ ಥರ ಮಾಡಬೇಡಿ. ಸೊ ಇದು ನನ್ನ ಮೈಂಡ್ ಸೆಟ್ ನಾನೀಗ ಇಟ್ಕೊಂಡಿರೋದು. ಈ ಲಂಡನ್ ಸೆಷನ್, ಇವತ್ತು ಲಂಡನ್ ಸೆಷನ್ ಮತ್ತೆ ನ್ಯೂಯಾರ್ಕಿಗೆ ಹೇಗಿರುತ್ತೆ ಗೊತ್ತಿಲ್ಲ, ಅದನ್ನ ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಅಲ್ಲಿ ಜಾಯ್ನ್ ಆಗಿ. ಅಕಸ್ಮಾತ್ ಈಗ ಲಂಡನ್ ಸೆಷನ್ ಇರೋ ಪ್ಲಾನ್ ಇದೊಂದು ಏನ್ ಹೆಂಗಾಗ್ಬೋದು ಅಂದ್ರೆ, ಲಂಡನ್ ಸೆಷನ್ ಇಲ್ಲಿ ರಿಯಾಕ್ಟ್ ಆಗಿ ನ್ಯೂಯಾರ್ಕ್ ಸೆಷನ್ ಕೆಳಗಡೆನೂ ಬರ್ಬೋದು. ಸೊ ಯಾವ ತರ ಬೇಕಾದ್ರೂ ಆಗ್ಬೋದು. ಬಟ್ ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ, ಒಂದ್ ಲೆವೆಲ್ ಕಾಣಿಸೋ ತಕ್ಷಣ ಡೈರೆಕ್ಟ್ ಆಗಿ ಎಂಟ್ರಿ ಆಗಕ್ ಹೋಗ್ಬೇಡಿ, ಎಸ್ಪೆಷಲಿ ಇನ್ ರೇಂಜಿಂಗ್ ಮಾರ್ಕೆಟ್ಸ್. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇನ್ನೇನಾರ ನಿಮ್ಗೆ ಡೌಟ್ಸ್ ಇದೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಜೊತೆ ಮತ್ತೆ ನಾಳೆ ಸಿಗುವ. ಟೇಕ್ ಕೇರ್ ಗೈಸ್, ಬೈ ಬೈ.